ಮೂರನೇ ಬಾರಿಗೆ ಮೋದಿ ಸರ್ಕಾರ ಫಿಕ್ಸ್. ಮೋದಿ ನಾಯಕತ್ವಕ್ಕೆ ಜೈ ಅಂದ್ರು ಚಂದ್ರಬಾಬು ನಿತೀಶ್. ಎನ್ಡಿಎ ಸಭೆಯಲ್ಲಿ ಒಗ್ಗಟ್ಟು ಪ್ರದರ್ಶನ. ಶುಕ್ರವಾರ ಎನ್ಡಿಎ ಸಂಸದರ ಸಭೆ ಕರೆದ ಮೋದಿ. ಅದೇ ದಿನ ಸರ್ಕಾರ ರಚಿಸಲು ಹಕ್ಕು ಮಂಡನೆ. ಜೂನ್ 8ರಂದು ಪ್ರಮಾಣ ವಚನ ನಿರೀಕ್ಷೆ. ಮೈತ್ರಿ ಧರ್ಮದ ಚಕ್ರವ್ಯೂಹದಲ್ಲಿ ಪ್ರಧಾನಿ ಮೋದಿ. ಪ್ರಬಲ ಖಾತೆಗೆ ನಿತೀಶ್ ನಾಯ್ಡು ಡಿಮ್ಯಾಂಡ್. ಕೃಷಿ ಇಲಾಖೆ ಬಯಸಿದ್ರು ಎಚ್ಡಿ ಕುಮಾರಸ್ವಾಮಿ. ವಿಪಕ್ಷ ಸ್ಥಾನಕ್ಕೆ ಕೂರಲು ಇಂಡಿ ನಿರ್ಧಾರ. ಇತರೆ ಪಕ್ಷಗಳನ್ನು ಆಹ್ವಾನಿಸಿದ ಎನ್ಡಿಎ. ಮೋದಿ ನೈತಿಕವಾಗಿ ಸೋತಿದ್ದಾರೆ ಅಂದ್ರು ಖರ್ಗೆ. ಕಾಂಗ್ರೆಸ್ಸಿಗೆ ವರ್ಕೌಟ್ ಆಗ್ಲಿಲ್ವಾ ಗ್ಯಾರಂಟಿ? ಚನ್ನಪಟ್ಟಣದಲ್ಲಿ ಸ್ಪರ್ಧಿಸ್ತಾರ ಡಿಕೆ ಸುರೇಶ್. ಚಿಕ್ಕೋಡಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದವರು ಅಂದರ್. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಬಿಐ ಎಂಟ್ರಿ. ಎಫ್ಐಆರ್ ದಾಖಲು. ನೋಟಿಸ್ಗೆ ತಯಾರಿ. 2-3 ದಿನದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆನಾ? ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣಗೆ ಪುರುಷತ್ವ ಪರೀಕ್ಷೆ. ವಿಚಾರಣೆಗೆ ಅಸಹಕಾರ ಮುಂದುವರಿಕೆ. ನಾಳೆ ಮತ್ತೊಮ್ಮೆ ಎಸ್ಐಟಿ ಕಸ್ಟಡಿಗೆ ಕೇಳುವ ಸಾಧ್ಯತೆ. ಉತ್ತರಾಖಂಡ್ನಲ್ಲಿ ಚಾರಣಕ್ಕೆ ತೆರಳಿದ್ದ 5 ಕನ್ನಡಿಗರು ಸಾವು. ಹೆಲಿಕಾಪ್ಟರ್ ಮೂಲಕ 11 ಮಂದಿಯ ರಕ್ಷಣೆ. ಡೆಹ್ರಾಡೂನ್ಗೆ ತೆರಳಿದ್ದ ಕೃಷ್ಣ ಬೈರೇಗೌಡ.